ಇವತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮುನಿರತ್ನ ಪ್ರತಿನಿಧಿಸುವಂತಹ ಕ್ಷೇತ್ರ. ಮದುವೆ ಆಗಿದೆಯಾ? ಮದುವೆ ಆಗಿ ಎಷ್ಟು ಜನ ಮಕ್ಕಳು? 3 ಮಕ್ಕಳು. 3 ಮಕ್ಕಳು. ಯಾಕೆ? ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ. ಶೆಲುವಿ ಅವರೇ, ರೆಂಡರು ಮಚ್ಚ ಕನ್ನಡ ಬರ್ತದ? ಕನ್ನಡ ಬರುತ್ತೆ. ಮತ್ತೆ ಅವಾಗಿಂದ ನಾನು ಸುಮ್ಮನೆ ಬರ್ದಿರೋ ಭಾಷೆ ಬಾಯ್ ಬಡ್ಕಂಡಲ್ಲ. ಗವರ್ಮೆಂಟ್ ಚೇಂಜ್ ಆಗಿದಾಗ ಅವ್ರನ್ನ ಕಟ್ಕೊಡ್ತಾರೆ. ಯಾವಾಗ ಕರೆದ್ರು ಬರ್ತಾರೆ. ನಮ್ MLA ಆತರ ಅರ್ಧ ರಾತ್ರಿಗೆ ನಾವು ಫೋನ್ ಮಾಡಿದ್ರು ಬಂದ್ಬಿಟ್ಟು ನಮ್ಗೆ ಓ, ಮುನಿರತ್ನ ಅರ್ಧ ರಾತ್ರಿಗೆ ಫೋನ್ ಮಾಡಿದ್ರು ಬರ್ತಾರಂತೆ. ಜೈ, ನೀನೇ ಗುರುಪೇಶನ್ ಮಾಡ್ಬೇಕು ಬಂದು. ನಾನೇ ಗುರುಪ್ರವೇಶ ಮಾಡೋಣ. ಆತ್ ಬಿಡ್ರಿ, ಹಂಗ ನೋಡೇ ಬಿಡೋಣ. ಮುನಿರತ್ನ ಅವ್ರೆ, ಏನ್ರಿ ಅಭಿಮಾನ? ಮಾಡ್ರಿ ಮಾಡ್ರಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಇವತ್ತು ನಾನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮುನಿರತ್ನ ಪ್ರತಿನಿಧಿಸುವಂತಹ ಕ್ಷೇತ್ರ. ಹೀಗೆ ಬೆಂಗಳೂರಿನಾದ್ಯಂತ ಅನೇಕ ಕಡೆ, ಅನೇಕ ಗಲ್ಲಿ ಏರಿಯಾಗಳಲ್ಲಿ ಜನರನ್ನ ಮಾತನಾಡಿಸುವಂತ ಪ್ರಯತ್ನ. ಅಂದ್ರೆ ಅವರ ಸಮಸ್ಯೆಗಳನ್ನ, ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ಪ್ರಾಬ್ಲಮ್ ಅಂತ ಕೇಳ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಇವತ್ತು ನಾವು ಸಂಜಯ್ ಗಾಂಧಿ ನಗರಕ್ಕೂ ಕೂಡ ನಾನು ಆಗಮಿಸಿದ್ದೀನಿ. ಇಲ್ಲಿ ಒಂದಷ್ಟು ಜನ ನೋಡಿ ಶೆಡ್ನಲ್ಲೇ ಮನೆಯಲ್ಲಿ ಬದುಕ್ತಾ ಇದ್ದಾರೆ. ಈಗಾಗಲೇ ಮನೆ ಅಪ್ರೂವಲ್ ಆಗುತ್ತೆ ಆದರೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ನೀರಿನ ಸಮಸ್ಯೆ ಸದ್ಯಕ್ಕೆ ಏನು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೋಡೋಣ ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅವ್ರನ್ನೇ ಮಾತನಾಡಿಸುವಂತ ಕೆಲಸ ಮಾಡೋಣ. ಅಮ್ಮ ನಮಸ್ತೆ, ಏನ್ ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ. ಗೌರಮ್ಮ, ಗೃಹಲಕ್ಷ್ಮಿ ಬಂತಮ್ಮ? ಬಂತ? ಬರ್ಲಿಲ್ವಾ? 7 ತಿಂಗಳಾತು. ಬಂದಿಲ್ರಿ. ಎಷ್ಟು ತಿಂಗಳಾತು? 2-3 ತಿಂಗಳಾಯ್ತು. 2-3 ತಿಂಗಳಾತು ಗೃಹಲಕ್ಷ್ಮಿ ಇಲ್ಲ. ಮತ್ತೆ ಅಕ್ಕಿ ದುಡ್ಡು? ಅಕ್ಕಿ ದುಡ್ಡು ಬಂತ? ರೇಷನ್ ಕಾರ್ಡ್ ಐತಿ? ಐತಿ. ಯಾವ್ರು ನಿಮ್ದು? ಗುಲ್ಬರ್ಗ. ಅಬಾಬಾಬಾ, ಎಲ್ಲಾ ಕಡೆ ಗುಲ್ಬರ್ಗದವ್ರು ಬಂದು ಸೇರಾರ ಪಾಪ. ಅವ್ರಿಗೆ ಈ ತರ ವ್ಯವಸ್ಥೆ ಐತಲ್ರ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಹೆಂಗ್ ಮುನಿರತ್ನ ಹೆಂಗ್ರಿ? ಚಲೋ ಭಾಳ ಚಲೋ ಅದ್ರನ? ಚಲೋ ಕೆಲಸ ಮಾಡ್ತಾರ? ಮಾಡ್ತಾರ. ಅಕ್ಕ ಬಂದ್ ಇಲ್ಲಿ ಬಂದಾರೇನ್ರಿ? ಇಲ್ಲಿ ಬರ್ತಾರ. ಬಂದ್ ಎಷ್ಟ್ ಸಲ ಬಂದಾರ? ಯಾವಾಗ್ಲೂ ನಾವ್ ಕಷ್ಟ ಇದ್ದಾಗ ಬಂದ್ಬಿಡ್ತಾರ. ಏನ್ ನಿಮ್ಮ ಹೆಸರು? ನಾಗರತ್ನ ಅಂತ. ನಮ್ಗೆ ಅವ್ರ ತಡ್ರಿ, 1 ನಿಮಿಷ ಮುಂದಕ್ಕೆ ಬರ್ತೀನಿ, ಮ್ಯಾಟ್ರಿಗೆ ಬರ್ತೀನಿ. ಇದು ನಾಗರತ್ನಮ್ಮ ಬಂತ ಗೃಹಲಕ್ಷ್ಮಿ? ಬರ್ತಾ ಇದೆ ಸರ್. ಹೌದೇನ್ರಿ? 2-3 ತಿಂಗಳಾಯ್ತು ಸರ್. ನೋಡ್ರಿ, ಇವ್ರಿಗೆ ಮಾತ್ರ ಬರ್ತೈತನ್ರಿ, ಕೇಳ್ರಿ. ಸರ್ 2-3 ತಿಂಗಳಿಂದ ಗ್ಯಾಪ್ ಆಗಿ ಬರ್ತೀನಿ, ನಿಮ್ ತಗೋ ಬರ್ತೀನಿ. ಹೇಳ್ರಿ. ಎಷ್ಟ್ ತಿಂಗಳಿಂದ ಬರ್ತಿಲ್ಲ? 3-4 ತಿಂಗಳಿಂದ ಗ್ಯಾಪ್ ಆಗಿದೆ ಸರ್. 3-4 ತಿಂಗಳಿಂದ ಗ್ಯಾಪ್ ಆಗಿದೆ. ನಿಮ್ ಮನೆ ಯಾವ್ದು? ಅಲ್ಲಿದೆ ಸರ್. ಏನ್ ಸಮಸ್ಯೆ ನಿಮ್ಮ ಮನೆ? ಏನ್ ಪ್ರಾಬ್ಲಮ್ ಈ ಏರಿಯಾದಲ್ಲಿ? ಏನು ಪ್ರಾಬ್ಲಮ್ ಇಲ್ಲ ಸರ್. ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಮುನಿರತ್ನ ಬರ್ತಾರೆ. ಅರ್ಧ ರಾತ್ರಿಗೆ ನಾವು ಫೋನ್ ಮಾಡಿದ್ರು ಬಂದ್ಬಿಟ್ಟು ನಮ್ಗೆ ಓ, ಮುನಿರತ್ನ ಅರ್ಧ ರಾತ್ರಿಗೆ ಫೋನ್ ಮಾಡಿದ್ರು ಬರ್ತಾರಂತೆ. ಜೈ, ನಮ್ಗೆ ಮಳೆ ಟೈಮಲ್ಲಿ ಏನೇ ಒಂದ್ ಪ್ರಾಬ್ಲಮ್ ಅಂತಂದ್ರೆ ನಾವು ಫೋನ್ ಮಾಡಿದ್ರೆ ಬರ್ತಾರೆ. ಎಲ್ಲ ದೊಡ್ಡ ಅಧಿಕಾರಿಗಳು ಈ ಟೈಮ್ ಯಾಕೆ ಬರ್ಬೇಕು ಅಂತ BBMP ಅಧಿಕಾರಿಗಳು ಬರ್ತಾರಾ? ಬರಲ್ಲ ಪಾಪ. ಮುನಿರತ್ನ ಅವರು ಬರ್ಬೋದು, BBMP ಅಧಿಕಾರಿಗಳು ಬರಲ್ಲ. ಹೆಸರ್ನು ಹೌದಲ್ಲ ಅಮ್ಮ? ಹೇಳ್ರಲ್ರಿ. ತಡ್ರಿ 1 ನಿಮಿಷ. ಅಕ್ಕರ, ಏನ್ ನಿಮ್ಮ ಹೆಸರು? ವಾ, ಇವ್ರ ಹೆಸರು ನಗ್ತಾರ್ರಿ. ಇವ್ರ ಹೆಸರು ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತ. ಮಂಜುಳಾ ಅವ್ರೆ, ನೀವು ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದೆ. ಖಂಡಿತ. ಸದ್ಯ ಅಕ್ಕಿ ಬಂತಾ? ಅಕ್ಕಿ ಬರುತ್ತಲ್ಲ ತಿಂಗಳಾದ್ರೆ 3 ಕೆಜಿ ಯಾರಿಗ್ ಸಾಲುತ್ತೆ ಅಕ್ಕಿ? ಅದನ್ನ ಹೇಳ್ರಿ. ನೀವು ಸಮಸ್ಯೆಗಳು ಕೇಳಕ ಬಂದಿವ್ರಿ ನಾವು. 3 ಕೆಜಿ ಅಕ್ಕಿ ಯಾರಿಗ್ ಸಾಲುತ್ತೆ? ಅವ್ರು ಕೊಡೋ 170 ರೂಪಾಯಿ ಅಕ್ಕಿ ಬಂದ್ಬಿಡುತ್ತಾ? ಯಾರಿಗೆ ಸಾಲುತ್ತೆ ಸಂಬಳ ಪಿಕ್ಚರ್ ನೋಡಿದೀರಾ? ಅದು ನಮ್ಗೆ ಅನ್ಸುತ್ತೆ. ಯಾರಿಗೆ ಸಾಲುತ್ತೆ ಸಂಬಳ ಪಿಕ್ಚರ್? ನಿಮ್ಗೆ. ನಮ್ಗೆ ಅದು ಆಲ್ಮೋಸ್ಟ್. ಸರಿ, 2,000 ರೂಪಾಯಿ? 2,000 ರೂಪಾಯಿ 3 ತಿಂಗಳಿಂದ ಬರ್ತಾ ಇಲ್ಲ. ನಾಪತ್ತೆ. ನಮ್ ದುಡ್ಡೇ ತಾನೇ ನಮ್ಗೆ ಕೊಡ್ತಾರೆ, ಅವ್ರ ದುಡ್ಡು ಅಲ್ವಲ್ಲ ಅದು. ಲಾಟ್ರಿ? ಲಾಟ್ರಿ ಏನಿಲ್ಲ, ಅದು ನಮ್ ದುಡ್ಡೇ ಅಲ್ವಾ. ನಾವು 2 ವೀಲರ್ 4 ವೀಲರ್ ಇಟ್ಕೊಂಡಿರೋರೆಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ. ಆ ಟ್ಯಾಕ್ಸ್ ಇಂದ ನಮ್ಗೆ ಕೊಡ್ತಾ ಇರೋದು. ಅವ್ರೇನ್ ಅವ್ರ ಸ್ವಂತ ದುಡ್ಡಿಂದ ಯಾವ್ದು ಕೊಟ್ಟಿಲ್ಲ. ಹಿಂಗ್ ಬರ್ತದೆ, ಹೆಂಗ್ ಹೋಯ್ತದೆ ಅಷ್ಟೇ. ನಮ್ಮ ಹತ್ರ ಇನ್ನು ಜಾಸ್ತಿ ಮಾಡ್ತಾರಲ್ವಾ ಅವರು. ಇವಾಗ ನಮ್ಗೆ 2,000 ಕೊಡ್ತಾ ಇದಾರೆ, ಒಪ್ಕೊಂತೀವಿ. ಆದ್ರೆ ನಮ್ಮ ಹತ್ರ ಎಲ್ಲಾ ಬೆಲೆಗಳನ್ನು ಜಾಸ್ತಿ ಆಯ್ತಾನೆ ಇದೆಯಲ್ಲ. ತರಕಾರಿ ತಗೊಳಕಾಗಲ್ಲ, ಒಂದ್ ಸೊಪ್ಪು ತಗೊಳಕಾಗಲ್ಲ, ನಾವು ಒಂದ್ ಬೇಳೆ ತಗೊಳಕಾಗಲ್ಲ, ಏನು ತಗೊಳಕಾಗಲ್ಲ. ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ಇನ್ನು ಮಕ್ಕಳನ್ನಂತೂ ಎಜುಕೇಶನ್ ಕೊಡಕ್ಕೆ ಆಗಲ್ಲ. ಎಜುಕೇಶನ್ ಕೊಡ್ಬೇಕು ಅಂದ್ರೆ ಎಷ್ಟು ಡೊನೇಷನ್ ಕಟ್ಬೇಕು, ಎಷ್ಟು ಫೀಸ್, ಈ ತರ ಎಲ್ಲ ಇದೆ. ನಾವು ಕಟ್ಟಿದ್ದೀನಿ ತಾನೇ ಅವ್ರು ನಮ್ಗೆ ರಿಟರ್ನ್ ಕೊಡ್ತಾ ಇದ್ದಾರೆ. ಬಸ್ಸಲ್ಲಿ ಹೋದ್ರೆ ಅಂತೂ ಲೇಡೀಸ್ಗಳಿಗೆ ಮರ್ಯಾದಿನೇ ಇಲ್ಲ. ಆ ಕಂಡಕ್ಟರ್ಗಳು ಏನು ಅವ್ರ ಮನೆಯಿಂದ ದುಡ್ಡಲ್ಲಿ ನಮ್ಗೆ ಟಿಕೆಟ್ ಕೊಡೋ ತರ ಮರ್ಯಾದಿನೇ ಕೊಡಲ್ಲ. ಏನಂತಾರೆ, ಮೋ ಜರ್ಗಮ್ಮ ಅಂತಾರೆ. ಅದೇನಾದ್ರು ಸ್ವಲ್ಪ ಇದಾಗಿರೋರು ನೋಡಿದ್ರೆ, ಮೇಡಮ್ ಬನ್ನಿ ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತಾರೆ. ಇದಾಗಿರೋರು ಅಂದ್ರ
ಅದು ಸ್ವಲ್ಪ ರಿಚ್ ಆಗಿರ್ತಾರಲ್ವಾ, ಎಜುಕೇಶನ್ ಇರೋರು ಆ ತರ ಇರೋರು ಇದ್ರೆ ಸ್ವಲ್ಪ ಸೈಡಿಗೆ ಬನ್ನಿ ಮೇಡಮ್. ಅವ್ರು ರಿಚ್ ಆಗಿರೋರು ಏನ್ ಮಾಡ್ತಾರೆ, ಅವ್ರು ತೆಗೆದು ಆಧಾರ್ ಕಾರ್ಡ್ ಹಿಂಗ್ ಇಡ್ತಾರ್ತಾನೆ. ಅವ್ರು ಇಡ್ತಾರೆ, ಬಟ್ ಅವ್ರನ್ನೇನು ಅನ್ನಲ್ವಲ್ಲ. ಅದೇ ನಮ್ ಜನಗಳು ಯಾರಾದ್ರೂ ಹೋದಾಗ ಅವ್ರು ನೋಡಿದ್ರೆ ಜರ್ಗ ಮೈನ ನಾಯಿ ಇದ್ ಮಾಡ್ತಾರಲ್ಲ ಆ ತರ. ಅವಾಗ ನೀವೇನ್ ಮಾಡ್ಬೇಕು ಗೊತ್ತಾ, ತೆಗೆದು ದುಡ್ಡ ತೆಗೆದು ಕೊಡ್ರಿ ಟಿಕೆಟ್ ಅನ್ಬೇಕು. ಆಲ್ಮೋಸ್ಟ್ ನಾನು 2-3 ಬಸ್ಸಲ್ಲಿ ಆ ತರ ಮಾಡಿದೀನಿ, ಜಗಳಾನು ಮಾಡಿದೀನಿ. ಏನ್ ನಮ್ ದುಡ್ಡಲ್ಲೇ ತಾನೇ ನೀವು ನಮ್ಗೆ ಬಸ್ ಚಾರ್ಜ್ ಕೊಡ್ತಾ ಇರೋದೇನು ಸುಮ್ನೆ ಕೊಡ್ತಾ ಇಲ್ಲ. ನಾವೇನ್ ಬಿಟ್ಟಿ ಕೊಡು ಅಂತ ಕೇಳಿದ್ವಾ? ಬಿಟ್ಟಿ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಬಸ್ಸಲ್ಲಿ ಓಡಾಡ್ತಾ ಇರ್ಲಿಲ್ವಾ? ನಾವ್ ಹಂಗಿದ್ರು ಓಡಾಡ್ತೀವಿ, ಓಡಾಡೋರು. ಅದೇ ಅವ್ರು ಬಿಟ್ಟಿ ಕೊಡ್ಲೇಬೇಕು ಅನ್ನೋದು ನಮ್ಗೇನ್ ಇಲ್ವಲ್ಲ. ಬೇಕಾಗಿಲ್ಲ. ಹೆಂಗೆ ನಿಮ್ MLA ಹೆಂಗೆ ಮುನಿರತ್ನ? ನಮ್ MLA ಸೂಪರ್. ಸೂಪರ್ ಅಂದ್ರೆ ಫುಲ್ ಹ್ಯಾಂಡ್ಸಮ್. ಫುಲ್ ಹ್ಯಾಂಡ್ಸಮ್ ಅಲ್ಲ, ನಮ್ ಕಷ್ಟಕ್ಕೆ ಯಾವ್ದೇ ಕಾಲಕ್ಕಾದ್ರೂ ಯಾವಾಗ ಕರೆದ್ರೂ ಬರ್ತಾರೆ ನಮ್ MLA ಆತರ. ಮತ್ತೆ ಈ ಶೆಡ್ ಇದು ಬದಲಾಗದ ಯಾವಾಗ? ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಯಾವಾಗಂತ ಅವ್ರು ಬಂದು ಹೇಳಿದಾರೆ, ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ. 100% ಮಾಡ್ತಾರೆ ಅನ್ನೋ ನಂಬಿಕೆನೂ ನಮ್ಗಿದೆ. ಈ ವರ್ಷದಲ್ಲಿ ಮಾಡ್ಬೋದು. ನಾನೊಂದು ಪ್ರಶ್ನೆ ಕೇಳ, ನೀವು ಮುನಿರತ್ನ ಫ್ಯಾನ್ಸಾ ಬಿಜೆಪಿ ಫ್ಯಾನ್ಸಾ? ನಾವ ಬಿಜೆಪಿನೂ ಅಲ್ಲ ಏನು ಅಲ್ಲ, ಮುನಿರತ್ನಂ ಫ್ಯಾನ್ಸ್. ಮುನಿರತ್ನಂ ಇವತ್ತು ಬೇರೆ ಪಕ್ಷಕ್ಕೆ ಹೋದ್ರು ನಾವು ಹೋಗ್ತೀವಿ. ಅಬ್ಬಾ ಏನ್ರಿ ಮುನಿರತ್ನ ಅವ್ರೆ, ಇಂಥದೊಂದು ಅಭಿಮಾನ ನೀವು ಸಂಪಾದನೆ ಮಾಡಿ. ಇವಾಗ್ಲೂ ಹೇಳ್ತೀವಲ್ಲ, ನಾವು ಬಿಜೆಪಿ, ಕಾಂಗ್ರೆಸ್, JDS ಅಂತ ಏನು ಇಲ್ಲ. ಮುನಿರತ್ನಣ್ಣವ್ರು ಯಾವ ಪಕ್ಷಕ್ಕೆ ಹೋಗ್ತಾರೋ ಆ ಪಕ್ಷಕ್ಕೆ ಹೋಗಕ್ ನಾವ್ ರೆಡಿ. ಯಾಕಂದ್ರೆ ಅವ್ರು ನಮ್ಗೋಸ್ಕರ ಕೆಲಸ. ಏನ್ ಓದಿದ್ದೀರಾ ನೀವು? ನಮ್ದು ಫಸ್ಟ್ ಇಯರ್ ಆಗಿದೆ. ಫಸ್ಟ್ ಇಯರ್ ಡಿಗ್ರಿನಾ? PUC ಆಗಿದೆ ಅಷ್ಟೇ. ಅಬ್ಬಾ ನೀವೇನಾದ್ರು ಡಿಗ್ರಿ ಓದ್ಬಿಟ್ಟಿದ್ರೆ ನೀವೇ ಆಕಾಂಕ್ಷಿಗಳಾಗ್ಬಿಡ್ತಿದ್ರ. ಆಮೇಲೆ ನಮಸ್ಕಾರ ರೀ, ಏನ್ ನಿಮ್ಮ ಹೆಸರು? ಪ್ರೀತಿ ಅಂತ. ಪ್ರೀತಿ ಅಂದ್ರೆ ಆ ಪದದ ಅರ್ಥ ಗೊತ್ತಿದೆಯಲ್ಲ ನಿಮ್ಗೆ? ಗೊತ್ತಿದೆ. ಲವ್ ಅದು ಎಲ್ರಿಗೂ ಬೇಕು, ಏನಂತೀರಾ? ಹೌದು. ಆದ್ರೆ ಹಂಗೆ ಅಭಿವೃದ್ಧಿ ಬೇಕಲ್ವಾ? ಹೌದು. ಎಷ್ಟಾಗೈತೆ ಅಭಿವೃದ್ಧಿ? ಓಕೆ, ಹೆಂಗೆ ನಿಮ್ಮ MLA? ತುಂಬಾ ದೇವ್ರಂತ ಮನುಷ್ಯ, ಅವ್ರ ಮೇಲೆಲ್ಲ ನಾವ್ ಏನು ಹೇಳಂಗಿಲ್ಲ. ಗಂಧದ ಕಡೆ ತಗೊಂಡ್ ಪೂಜೆ ಮಾಡದೆ ಹೆಂಗ್ರೆ? ಈ ಮಾಡಕ್ಕೆ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ರಾತ್ರಿಯಲ್ಲಿ ನಾವು ಏನಾದ್ರು ಪ್ರಾಬ್ಲಮ್ ಅಂದ್ರೆ ಫೋನ್ ಮಾಡಿದೆ. ಮಳೆ ಟೈಮಲ್ಲಿ ಶೆಡ್ ಎಲ್ಲ ಸೋರ್ತಾ ಇರುತ್ತೆ, ಟ್ರಾನ್ಸ್ಫಾರ್ ವೈರ್ ಎಲ್ಲ ಕಟ್ ಆಗಿದೆ, ಎಷ್ಟು ಸಲ ಬಂದಿದ್ದಾರೆ, ಎಲ್ಲ ನೋಡಿದ್ದಾರೆ, ನಮ್ಗೆಲ್ಲ ವಸತಿ ಮಾಡಿ ಕೊಟ್ಟಿದ್ದಾರೆ. ನೀವು ಶೆಡ್ ಅಲ್ಲೇ ಇದ್ದೀರಾ ಹೆಂಗೆ? ನಾನು ಶೆಡ್ ಅಲ್ಲೇ ಇದ್ದೀನಿ. ಶೆಡ್ ಇಂದ ಮನೆಗೆ ಬದಲಾಗಲ್ವೇನು? ಗೌರ್ಮೆಂಟ್ ಬದಲಾಗಿದೆಯಲ್ಲ, ಅದಕ್ಕೆ ಇರಿ ಸ್ವಲ್ಪ. ಗೌರ್ಮೆಂಟ್ ಚೇಂಜ್ ಆಗಿದಾಗ ಅವ್ರು ಕಟ್ಕೊಡ್ತಾರೆ. 5 ವರ್ಷ ಕಾಯ್ಬೇಕು ಅಂತ ಹೇಳ್ತಿದ್ದೀರಿ ಇಂಡೈರೆಕ್ಟ್ ಆಗಿ. ಅಂತಿಲ್ಲ, ಸರ್ಕಾರ ಇವರು ಕಾಂಗ್ರೆಸ್ ಸರ್ಕಾರ ಮಾಡಲ್ವೇ? ಕೇಳಬೇಕು ನೀವು. ಕಾಂಗ್ರೆಸ್ ಸರ್ಕಾರ ಅಂತಿಲ್ಲ, ನಮ್ಗೆ ಮುನಿರತ್ನ ಮನೆ ಎಷ್ಟು ಮಾಡಿದ್ದಾರೆ ಅದರಿಂದ ಅವ್ರಿಗೆ ನಾವು ನಿಯತ್ ಯಾವತ್ತು ನಾವು ಬಿಡಲ್ಲ. ಅರ್ಥ ಆಯ್ತಾ? MP ಯಾರು ಬರ್ತಾರೆ ಇಲ್ಲಿ? ಡಾಕ್ಟರ್ ಮಂಜುನಾಥ್ ಹಂಗಾರಿಗೆ ಬಂದಿಯಾರಲ್ಲ, ಏನಾರು ಒಂದು ಬದಲಾವಣೆ ಆಗ್ಬೋದಾ? ಹೆಂಗ್ರಿ ನಿಮ್ಮ ಹೆಸರೇನು ಸರ್? ಸರ್ ನಮಸ್ಕಾರ, ನಮ್ಮ ಹೆಸರು ಮಧು ಅಂತ. ಮಧು ಅವ್ರೆ, ಹೆಂಗಿದೆ ರೀ ಇಲ್ಲಿ? ಮದುವೆ ಆಗಿದ್ಯಾ? ಮದುವೆ ಆಗಿದೆ. ಅಪ್ಪ ಸದ್ಯ ಎಷ್ಟು ಜನ ಮಕ್ಕಳು? 3 ಮಕ್ಕಳು. 3 ಮಕ್ಕಳು? ಯಾಕೆ? ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ. ಓಕೆ, ಇರ್ಲಿ, ಅದೆಲ್ಲ ಸುಮ್ಮನೆ ತಮಾಷೆ. ಹೆಂಗಿದೆ ಏರಿಯಾ? ಇನ್ನು ಶೆಡ್ ಅಲ್ಲೇ ಇದ್ದೀರಾ ಹೆಂಗೆ? ಇಲ್ಲ ಸರ್, ಅದು ಸರ್ಕಾರ ಇವ್ರು ಫಂಡ್ ಕೊಡ್ತಾ ಇಲ್ಲ. ಫಂಡ್ ಕೊಟ್ರೆ ನಾವು ಕೇಳಿದ್ವಿ, ಸ್ಲಮ್ ಬೋರ್ಡ್ ಅಲ್ಲಿ ಬಂದ್ಬಿಟ್ಟು ಮನೆ ಕಟ್ಟಕ್ಕೂ ಇದು ಫಂಡ್ ಇಲ್ಲ ಅಂತ. ಮುನಿರತ್ನ ಅವ್ರು ಏನೇ ಮಾಡ್ಬೇಕು ಅಂದ್ರು ಅಲ್ಲಿಂದ ಅನುದಾನ ತಗೊಂಡ್ಬಂದು ಹಾಕ್ಬೇಕು. ಅನುದಾನ ಕೊಡ್ತಾರಂತ, ಕೊಡ್ತಿದಾರಂತ ಅನುದಾನ? ಇಲ್ಲ, ಕೊಡ್ತಾ ಇಲ್ಲ. ಏನಂತಾರೆ MLA ಬಂದ್ರೆ ಇಲ್ಲಿ? ಏನ್ ಅನುದಾನ ಕೊಡ್ತಾವ್ರೆ ಅಂತಾರ, ಕೊಟ್ಟಿಲ್ಲ ಅಂತಾರ, ಏನ್ ಕತೆ? ಆಲ್ಮೋಸ್ಟ್ ಕೊಟ್ಟಿಲ್ಲ. ನಮ್ ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದ್ದಾರೆ. ಅವ್ರು ಏನೋ ಒಂದು ಡೆಲ್ಲಿಯಿಂದ ಏನೋ ಫಂಡ್ ತಗೊಂಡ್ ಬಂದು ಮನೆ ಮಾಡ್ಬೇಕು ಅಷ್ಟೇ ಸರ್. ನಾವು ಒಂದು ಡಾಕ್ಟರ್ ಮಂಜುನಾಥ್ ಅಂದ್ರೆ ಸ್ವಲ್ಪ ಏನೋ ಈ ಸಲ ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಡಾಕ್ಟರ್ ಮಂಜುನಾಥ್ ಅವರೇ ನೋಡಿ, ಇನ್ನು ಶೆಡ್ ಅಲ್ಲಿ ಬದುಕ್ತಾ ಇದಾರೆ. ಶೆಡ್ಗೆ ಬನ್ನಿ ಅಂತ ಒಂದು ದೊಡ್ಡ ಇದಾರಪ್ಪ ಇವರೆಲ್ಲ. ಇನ್ನೇನ್ ಶೆಡ್ಡಿಗೆ ಬರೋದು? ಶೆಡ್ ಅಲ್ಲೇ ಇದಾರಪ್ಪ ಎಲ್ಲ ಅಲ್ವಾ? ಶೆಡ್ಗೆ ಬರೋದೇನಿಲ್ಲ, ಶೆಡ್ ಅಲ್ಲೇ ಇದಾರೆ ಎಲ್ಲ. ನೋಡ್ರಿ, ಈಗ ಅದು ಆ ಶೆಡ್ ಬೇರೆ, ಅದು ವೈರಲ್ ಆಯ್ತಲ್ಲ, ಅದು ಬೇರೆ ಶೆಡ್. ಇದು ಬೇರೆ ಫ್ಯಾಮಿಲಿ ಶೆಡ್ ಸರ್. ಫ್ಯಾಮಿಲಿ ಶೆಡ್ ಇದು ಫ್ಯಾಮಿಲಿ ಶೆಡ್, ಅದು ಬೇರೆ ಶೆಡ್. ಇದು ಫ್ಯಾಮಿಲಿ ಶೆಡ್. ಎಲ್ಲ ಶೆಡ್ ಒಂದೇ ಆಗಲ್ಲ. ಅಕ್ಕಾ ನಮಸ್ಕಾರ. ತಮಿಳ್ ಪೇಸ್ರಾ? ಏನ್ ಪೇರೆಂಟ್? பேசு. ಚೆಲುವಿ. ಅಯ್ಯೋ ಚೆಲುವಿ ಅವ್ರೆ, 2000 ಮಚ್ಚಾ? 2000 ಕನ್ನಡ ಬರ್ತದ? ಬರುತ್ತೆ. ಮತ್ತೆ ಅವಾಗಿಂದ ನಾನು ಸುಮ್ನೆ ಬರ್ದಿರೋ ಭಾಷೆ ಬಾಯ್ ಬಡ್ಕಂಡಲ್ಲ. ರೇಷನ್ ಕಾರ್ಡ್ ಎಲ್ಲ ರೈಸ್ ಹಾಕ್ತಾರ ನೋಡ್ರಿ. ತಗೊಂಬಂದ್ರಿ ರೈಸ್? ಇದು ಯಾವ ಊರು? ನಮ್ ಕಲಕುರ್ಚಿ, ತಮಿಳ್ನಾಡು. ಕನ್ನಡ ಕಲ್ತ್ರ ನೀವು? ಕನ್ನಡ ಬರಲ್ಲ, ಕನ್ನಡ ಬರೋಲ್ಲ, ನಂಗೆ ಗೊತ್ತಿಲ್ಲ. ನೀವು ನೆಕ್ಸ್ಟ್ ಕನ್ನಡ ಕಲ್ತಿರ್ಬೇಕು ಅಣ್ಣ, ಕನ್ನಡ ಕಲ್ಸಿರ್ಬೇಕು ನೀವು ಇವ್ರಿಗೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ನನ್ಗೆ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ಲ ಅಂತವ್ರು ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು ನೀವು ಇಲ್ಲಿ ಬಂದು. ನಾನೇ ಸುಮಾರಾಗಿ 2000 ಮಚ್ಚ ಪೇರು ಗೀರು ಅನ್ಕೊಂಡು ಹೆಂಗೋ ಹೊಡಿತಾ ಇದೀನಿ. ಇವರು ಎಲ್ಲರೂ ಮತ್ತೆ ಚಪ್ಪಳೆ ಹೊಡೆದ್ ಖುಷಿಗೆ ಚಪ್ಪಳೆ ಅನ್ಕೊಂಡ್ಬಿಟ್ಟವ್ರು. ಆಮೇಲೆ ಯಾರೋ ನನ್ನ ಡೈಲಾಗಿಗೆ ಚಪ್ಪಳೆ ಹೊಡೆದ್ಬಿಟ್ರು ಅನ್ಕೊಂಡ್ಬಿಟ್ಟು ಈಗ ಖುಷಿ ಆಗ್ಬಿಡ್ತು ನಂಗೆ. ಕನ್ನಡ ಬರಲ್ವಾ ನಿಮ್ಗೆ? ಗೊತ್ತಿಲ್ಲ, ಕಲಿಬೇಕು ನೀವು ಇನ್ನೊಂದ್ಸಲ. ಪೂರ್ತಿ ಕಲಿಬೇಕು, ಇಲ್ಲಾಂದ್ರೆ ಮುನಿರತ್ನ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ನಾನು. ಮಾಡ್ಕೊಳ್ಳಿ.
ತಮ್ಮ ಮಾಡ್ತಾಳ ಬಿಡ್ರಿ ನಮ್ಗೆ ಏನು ತೆಗ್ರಿ ಆಗಿಲ್ಲ ತಮ್ಮರಿದ್ದಾರೆ, ಟೆನ್ಷನ್ ಇಲ್ಲ. ಆತು. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಪಾಂಚಾಲಿ. ಪಾಂಚಾಲಿ. ಪಾಂಚಾಲಿ ಅವರೇ, ಪಂಚ ಯೋಜನೆಗಳು ನಿಮ್ಮನ್ನು ಮುಟ್ಟುತ್ತಿವೆ? ಕಾರ್ಡೇ ಇಲ್ಲ. ಅಯ್ಯೋ ಹೊಡಿರಿ ಕಾರ್ಡು. ಕಾರ್ಡೇ ಇಲ್ವಾ? ರೇಷನ್ ಯಾಕೆ? ಕಾರ್ಡ್ ಮಾಡಿಲ್ಲ. ಯಾಕೆ? ಮಕ್ಕಳದು ಆಧಾರ್ ಕಾರ್ಡು ಮಾಡಿಲ್ಲ, ಅದರಿಂದ ನಾನು ಮಾಡಿಲ್ಲ. ಆಧಾರ್ ಕಾರ್ಡ್ ಒಂದು ಇದೆಯಾ ಹೋಗ್ಲಿ? ಐತೆ. ಅದೈತಾ? ಅಬ್ಬಾ ಸದ್ಯ ಆಧಾರ ಇದ್ಮೇಲೆ ಓಕೆ. ರೇಷನ್ ಕಾರ್ಡ್ ಯಾಕಾಗಿಲ್ಲ? ನಾ ಮಾಡಿಲ್ಲ ಸರ್. ಯಾಕೆ? ಅದೇ. ತಡ್ರಿ ಯಾಕೆ? ಅದೇ ನಂದು ಎಲ್ಲ ಐತೆ, ಮಕ್ಕಳದು ಇಲ್ಲ ಯಾವ್ದು. ಅದರಿಂದ ಮಕ್ಕಳದು 200 ರೂಪಾಯಿ ಬರ್ತಾ ಇದೆಯಾ ನಿಮ್ಗೆ ಗೃಹಲಕ್ಷ್ಮಿ? ಇಲ್ಲ. ಎಷ್ಟು ತಿಂಗಳಾಯ್ತು ಬಂದು? ಒಂದ್ 3 ತಿಂಗಳಾಯ್ತು. ಇಲ್ಲ ಇವ್ರದ್ದು ಇದೆಯಂತಲ್ಲ. ಇಲ್ಲ, ಮಕ್ಕಳದು ಸೇರ್ಸಿದ್ರೆ ತಾನೆ ನಮ್ಗೆ ರೇಷನ್ ಕಾರ್ಡ್ ಬರುತ್ತೆ ಸರ್. ನೀವು ಒಬ್ರು ಕಾರ್ಡ್ ಇದ್ರೆ ಗೃಹಲಕ್ಷ್ಮಿ ಬರ್ತದೆ. ಒಬ್ರಿಗೆ ಬರಲ್ಲ ಸರ್, ಹಿಡ್ದಿಲ್ಲ, ಒಬ್ರಿಗೆ ಹಿಡಿಯಲ್ಲ ಅಂತ ಹೇಳಿದ್ದಾರೆ. ರೇಷನ್ ಕಾರ್ಡ್ ಒಬ್ರು ಈಗ ಯಾರೋ ಒಬ್ಬರೇ ಇರ್ತಾರಪ್ಪ, ಒಂದ್ ಮನೇಲಿ ಒಬ್ಬರೇ ಇರ್ತಾರೆ, ಅವಾಗ ಆಗಲ್ಲ ಅಂತ ಹೇಳಿದ್ರು. ಆಗಲ್ಲ ಅನ್ಬಿಟ್ರಾ? ಹಂಗಾದ್ರೆ ನೀವು 2,000 ಕಂಡೇ ಇಲ್ಲ, ಇಲ್ಲ ಸರ್, ಗೃಹಲಕ್ಷ್ಮಿ ಕಂಡೇ ಇಲ್ಲ. ಇಲ್ಲ. ವಾ ನೋಡಿ, ಇನ್ಯಾರಪ್ಪ ಫಲಾನುಭವಿಗಳು? ಹಂಗಾರೆ ಇನ್ಯಾರಿಗಪ್ಪ ನೀವು ಕೊಟ್ಟಿದ್ದು? ಇಲ್ಲ, ತುಂಬಾ ಜನಕ್ಕೆ ಮೊದ್ಲಿಂದನೂ 2,000 ರೂಪಾಯಿ ಇಲ್ಲ. ಓಕೆ. ಏನ್ರಾ ಅಮ್ಮ, ಅಜ್ಜಿ, ಏನ್ ನಿಮ್ಮ ಹೆಸರು? ಅಯ್ಯಪ್ಪ ಯಾಕಪ್ಪ? ಅಯ್ಯೋ ತಡ್ರಿ, ಒಂದ್ ನಿಮಿಷ ರೀ. ಯಾಕಪ್ಪ ಎದುರ್ತೀರಾ? ಏನ್ ನಿಮ್ಮ ಹೆಸರೇನು? ನನ್ನ ಹೆಸರು ಸಂಗಮ ಬ್ಯಾಡಪ್ಪ. ಹಂಗಮ್ಮ ಇರಮ್ಮ. ಯಾವೂರು? ನಾವ್ ಆ ಕಡೆ ಗುಲ್ಬರ್ಗ. ಗುಲ್ಬರ್ಗದಾರ ಹಾಕಿ ಗುಲ್ಬರ್ಗದವ್ರು ನಮ್ಮ ಉತ್ತರ ಕರ್ನಾಟಕ ಮಂದಿ ಅದ್ರ ನೀವು. 2,000 ರೂಪಾಯಿ ಬಂತೇನ್ರಿ? ಎಲ್ಲಿ ಬರ್ತಾರಪ್ಪ, ಕೊಟ್ಟಾಗ್ಯಾವಲ್ಲ 2,000 ರೂಪಾಯಿ. 2,000 ರೂಪಾಯಿ ಇಲ್ಲ ಹೊಂಟೋತನ? ಎಲ್ಲಿ 1 ತಿಂಗಳು 2 ತಿಂಗಳು ಇಟೇ ಬಂದಟ, ಅದು ಬಂದಾಗಿಬಿಟ್ಟು. 8 ತಿಂಗಳಾತ ಬಂದಾಗಿ? ಈಗ 2-3 ತಿಂಗಳಾಯ್ತು. 2-3 ತಿಂಗಳಾತ ಬಂದು. ಅದಕ್ ಮುಂಚೆ ಬರ್ತಿತ್ತ? ಮಾತ್ರ ಬಂದ. ಏನ್ ಮಾಡ್ತಿದ್ದೆ ಯವ್ವ ನೀ 2,000 ರೂಪಾಯಿ? ನಾ ಏನು ನಮ್ಮ ಒಟ್ಟಿಗೆ ಮಾಡ್ತೀವಿ, ಏನ್ ಮಾಡ್ತಂದ್ರಿ? 2,000 ರೂಪಾಯಿ ಬರ್ತಿತ್ತಲ್ಲ, ಏನ್ ಸಹಾಯ ಆಗ್ತಿತ್ತು ಯವ್ವ? ಏನ್ ಸಹ ಆಯ್ತು ಉಳ್ಳಕ, ನಮ್ಗೆ ಆರಾಮಿಲ್ದಾಗ ಕಾಲ್ ಕೈ ತೋರ್ಸದಕ್ಕ ದವಾಖಾನೆಗೆ. ರೇಷನ್ ಕಾರ್ಡ್ ಐತಿ ನಿಮ್ದು? ಅಕ್ಕಿ ಬರ್ತಾವು? ಅಕ್ಕಿ ಬರ್ತಾವ. ಅಕ್ಕಿ ದುಡ್ಡು ಬರ್ತಾವು? ಇಲ್ಲ ಬರಲ್ಲ. ಬರಲ್ಲ? ವಾ, ಅಕ್ಕಿ ದುಡ್ಡು ಬರಲ್ಲ. ಅಮ್ಮ ನಮಸ್ಕಾರ. ಏನ್ ನಿಮ್ಮ ಹೆಸರು? ಅನ್ನಮ್ಮ. ಇದೇ ಊರ? ಇದೇ ಏರಿಯಾನಾ? ನೋಡ್ರಿ ಮತ್ತೆ ಸೈಡಿ ಬಾರೋ ಮಾರ. ಮೊದ್ಲೇ ಹೋಟ್ಲೊಳಗ ಏನೇನೋ ಆಗ್ತೈತೆ, ಮಾಂಸ ಮಟನ್ ಅನ್ನಕತ್ತಾರ, ಮತ್ತೆ ನಿನ್ ತಗೊಂಡ್ ಹೋಗ್ಬಿಟ್ಟಾರ. ಅದನ್ನೇ ಮಾಡ್ತಾವ್ರಲ್ಲ. ನಾಯಿ ಮಾಂಸನ? ಇಲ್ವಂತದಲ್ಲ ಮಾಡ್ತಾರ, ನಿಜ ಅಂತ ಹೇಳ್ತಾರೆ. ಇಲ್ಲ ಅದೇನೋ ಅಲ್ವಂತೆ, ಆದ್ರೆ ಮಾಂಸ ಕೊಳೆ ಇತ್ತಂತ ಅಷ್ಟೇ. ಇಲ್ಲ ಇಲ್ಲ, ಏನಿಲ್ಲ, ಅದೇ ನಿಜ. ಯಾಮರ್ಸ್ತಾರಂತ. ಯಾಮರ್ಸ್ತವ್ರೆ ಅಂತೀರಾ? ಏನ್ ಕೆಲಸ ಮಾಡೋದು ನೀವು? ನಾವು ಹೌಸಲ್ಲಿ. ಇದೇ ಏರಿಯಾ ನಿಮ್ದು? ಹೆಂಗೈತಿ ಏರಿಯಾ? ಪರವಾಗಿಲ್ವಾ? ಪರವಾಗಿಲ್ಲ.